ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಈ ನಳನ ಸಾರಥ್ಯದಲ್ಲಿ ಆ ರಥ ನಾಗಾಲೋಟದಿಂದ ಓಡುತ್ತಿತ್ತು. ಆಗ ಒಮ್ಮೆ ಋತುಪರ್ಣ ರಾಜ ಬಾಹುಕನಿಗೆ ಹೇಳಿದ, ಬಾಹುಕ, ನನ್ನ ಉತ್ತರೀಯ ಅಂದರೆ ಮೇಲ್ವಸ್ತ್ರ ಅದು ಬಿದ್ದು ಹೋಯಿತು. ತಕ್ಷಣ ರಥವನ್ನು ನಿಲ್ಲಿಸು, ವಾರ್ಷ್ಣೇಯ ಹೋಗಿ ಅದನ್ನು ತೆಗೆದುಕೊಂಡು ಬರುತ್ತಾನೆ ಎಂದ. ಆಗ ಬಾಹುಕ ಹೇಳಿದ, ಇಲ್ಲ, ಈಗಾಗಲೇ ತಡವಾಗಿದೆ, ನಾವು ಒಂದು ಯೋಜನದಷ್ಟು ದೂರ ಬಂದು ಬಿಟ್ಟಿದ್ದೇವೆ ಎಂದ. ಋತುಪರ್ಣ ರಾಜ ಸುಮ್ಮನಾದ. ಅಂದರೆ ಆ ರಥ ಅಷ್ಟು ವೇಗವಾಗಿ ಹೋಗುತ್ತಿತ್ತು. ಈ ಯೋಜನ ಎಂದರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹಿಂದೆ ಅದು ದೂರವನ್ನು ಅಳೆಯುವ ಮಾಪನವಾಗಿತ್ತು. ಈಗ ನಾವು ಕಿಲೋಮೀಟರ್, ಮೈಲಿ ಎನ್ನುವುದನ್ನು ಉಪಯೋಗಿಸುತ್ತೇವೆ. ಈ ತ್ರೇತಾಯುಗದಿಂದಲೂ ಅಂದರೆ ರಾಮಾಯಣ ಕಾಲದ ಹಿಂದಿನಿಂದಲೂ ಪುರಾಣದ ಗ್ರಂಥಗಳನ್ನು ಮಹಾಭಾರತದ ಕಾಲದಲ್ಲೂ ಆ ನಂತರವೂ ಈ ಯೋಜನ ಎನ್ನುವುದು ದೂರವನ್ನು ಅಳೆಯುವ ಮಾಪಕವಾಗಿದೆ. ಯೋಜನ ಎಂದರೆ ಈಗಿನ ಇತಿಹಾಸ ಸಂಶೋಧಕರ ಪ್ರಕಾರ ಈ ಯೋಜನ ಕಾಲ ಕಾಲಕ್ಕೆ ಸ್ವಲ್ಪ ಬದಲಾವಣೆಯಾಗುತ್ತಾ ಬಂದಿತ್ತು. ಅದೇ ರೀತಿ ಒಂದೇ ಕಾಲದಲ್ಲಿ ಪ್ರದೇಶದಿಂದ ಪ್ರದೇಶಕ್ಕೂ ಸಹ ಆ ಯೋಜನ ಸ್ವಲ್ಪ ವ್ಯತ್ಯಾಸವಿತ್ತು. ಈಗಿನ ಸಂಶೋಧಕರು ಹೇಳುವ ಪ್ರಕಾರ ಹಿಂದಿನ ಯೋಜನ ಎನ್ನುವುದು ಈಗಿನ 8 ಕಿಲೋಮೀಟರ್ನಿಂದ ಹಿಡಿದು ಅಂದಾಜು 14 ಕಿಲೋಮೀಟರ್ ವರೆಗೂ ಹಿಂದೆ ಅದನ್ನು ಬಳಸಲಾಗುತ್ತಿತ್ತು. ಒಂದು ಅಂದಾಜಿನ ಪ್ರಕಾರ ಈ ಒಂದು ಯೋಜನ ಎಂದರೆ 12.8 ಕಿಲೋಮೀಟರ್. ಇದು ಜಾಸ್ತಿ ಅನ್ವಯವಾಗುತ್ತಿತ್ತು ಎನ್ನುವುದು ಈಗಿನ ಸಂಶೋಧಕರ ಅಭಿಪ್ರಾಯವಾಗಿದೆ. ಆ ರೀತಿ ನೋಡಿದರೆ ಈ ಋತುಪರ್ಣ ಹೇಳುವುದರೊಳಗೆ ನಳ ಮಹಾರಾಜ ಒಂದು ಯೋಜನ ದೂರ ಬಂದು ಬಿಟ್ಟಿದ್ದ. ಅಂದರೆ 10, 12, 13 ಕಿಲೋಮೀಟರ್ ಬಂದು ಬಿಟ್ಟಿತ್ತು ರಥ. ಆ ನಂತರ ರಥ ವೇಗವಾಗಿ ನದಿ, ಹೊಳ್ಳ, ಗುಡ್ಡ ಎಲ್ಲವನ್ನೂ ದಾಟಿಕೊಂಡು ಹೋಗುತ್ತಿತ್ತು. ಆಗ ಒಮ್ಮೆ ಋತುಪರ್ಣ ಮಹಾರಾಜ ಬಾಹುಕನನ್ನು ಉದ್ದೇಶಿಸಿ ನುಡಿದ, ಅವಸರವಾಗಿ ಹೇಳಿದ. ಅವನು, ಎಲೆ ಬಾಹುಕ, ಎಲ್ಲ ಮನುಷ್ಯರು ಎಲ್ಲವನ್ನೂ ತಿಳಿದುಕೊಂಡಿರುವುದಿಲ್ಲ, ಎಲ್ಲರೂ ಎಲ್ಲದರಲ್ಲಿಯೂ ಸರ್ವಜ್ಞರಾಗಿರುವುದಿಲ್ಲ, ಕೆಲವುದರಲ್ಲಿ ವಿಶೇಷತೆಯನ್ನು ಹೊಂದಿರುತ್ತಾರೆ. ಈಗ ನಾನೇ ತೆಗೆದುಕೊಂಡರೆ ನನಗೆ ಈ ಅಂಕಿ ಅಂಶಗಳು ನನಗೆ ಬಹಳ ಚೆನ್ನಾಗಿ ಗೊತ್ತು. ನೋಡು ಅಲ್ಲಿ ಆ ವಿಭೀತಕ ಮರವನ್ನು ಎಂದ. ಆ ವಿಭೀತಕ ಮರ ಎನ್ನುವುದಕ್ಕೆ ತಾರೆಯ ಮರ ಎಂದು ಕನ್ನಡದಲ್ಲೂ ಸಹ ಇದೆ. ಆ ವಿಭೀತಕ ಮರವನ್ನು ನೋಡು, ಅಲ್ಲಿ ಎರಡೂ ಕಡೆಗಳನ್ನು ಸೇರಿಸಿದರೆ 5 ಕೋಟಿ ಎಲೆಗಳಿವೆ. ಆ ನಂತರ ಈ ಕೆಳಗೆ ಬಿದ್ದ ಹಣ್ಣು ಮತ್ತು ಎಲೆಗಳು ಮೇಲೆ ಮರದಲ್ಲಿ ಇರುವ ಎಲೆ ಮತ್ತು ಹಣ್ಣುಗಳಿಗಿಂತ 101 ದಿಕ್ಕಾಗಿದೆ. ನೋಡಲ್ಲಿ ಆ ಪೂರ್ವಕ್ಕೆ 2 ಕೊಂಬೆಗಳಿದೆಯಲ್ಲ, ಆ ಕೊಂಬೆಯ ರೆಂಬೆಗಳಲ್ಲಿ, ಕವಲುಗಳಲ್ಲಿ 2095 ಫಲಗಳಿವೆ ಎಂದು ನುಡಿದ. ಇದನ್ನು ಕೇಳಿ ನಳನಿಗೆ ಬಹಳ ಆಶ್ಚರ್ಯವಾಗಿ ಹೋಯಿತು. ಅವನು ತಕ್ಷಣವೇ ಆ ಮರದ ಹತ್ರ ಹೋಗಿ ರಥವನ್ನು ನಿಲ್ಲಿಸಿದ. ಅವನು ಮಹಾರಾಜನಿಗೆ ಹೇಳಿದ, ಮಹಾರಾಜ, ನೀನು ಹೇಳುತ್ತಿರುವುದು ನನ್ನ ಊಹೆಗೆ ನಿಲುಕದ್ದಾಗಿದೆ. ಅದು ಹೇಗೆ ಮರದಲ್ಲಿ ಇಷ್ಟೇ ಎಲೆಗಳಿವೆ, ಹಣ್ಣುಗಳಿವೆ ಎಂದು ಹೇಳೋದಕ್ಕೆ ಸಾಧ್ಯ? ನಾನು ಇದನ್ನು ಪರೀಕ್ಷಿಸಿ ನೋಡುತ್ತೇನೆ. ಅಲ್ಲಿಯವರೆಗೆ ವಾರ್ಷ್ಣೇಯ ಕುದುರೆಯ ಕಡಿವಾಣಗಳನ್ನು ಹಿಡಿದುಕೊಂಡು ಇರಲಿ ಎಂದ. ಆದರೆ ಋತುಪರ್ಣನಿಗೆ ಸ್ವಯಂವರಕ್ಕೆ ಹೋಗುವ ಆತುರವಿತ್ತು. ಅವನು, ಬೇಡ ಬಾಹುಕ, ನಾವು ಆದಷ್ಟು ಬೇಗ ಹೋಗಬೇಕು ಎಂದ. ಆದರೆ ನಳ ಅದಕ್ಕೆ ಒಪ್ಪಲಿಲ್ಲ. ನಳ ಹೇಳಿದ, ಮಹಾರಾಜರೇ, ಅವನು ವಿನಯವಾಗಿ ಹೇಳಿದ, ಮಹಾರಾಜರೇ, ನಾನು ಇದನ್ನು ಪರೀಕ್ಷಿಸಿಯೇ ತೀರುತ್ತೇನೆ. ಅಲ್ಲಿಯವರೆಗೆ ನೀವು ಹಾಗೆ ಇರಿ. ನಾನು ಈ ದಿನ ಖಂಡಿತ ವಿದರ್ಭಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ.
ನಿಮಗೆ ತೀರಾ ಅವಸರವಾದ ವಾರ್ಷ್ಣೇಯನೊಂದಿಗೆ ಹೋಗಬಹುದು ಎಂದ. ಮಹಾರಾಜನಿಗೆ ಗೊತ್ತಿತ್ತು, ವಾರ್ಷ್ಣೇಯನ ಮೂಲಕ ನಾನು ವಿದರ್ಭವನ್ನು ಈ ದಿನ ತಲುಪುವುದಕ್ಕೆ ಸಾಧ್ಯವೇ ಇಲ್ಲ ಎಂದು. ಹಾಗಾಗಿ ವಿಧಿ ಇಲ್ಲದೆ ಮಹಾರಾಜ ಸುಮ್ಮನಾದ. ನಳ ಆ ಮರದ ಹತ್ತಿರ ಹೋಗಿ ಆ 2 ಕೊಂಬೆಗಳನ್ನು ಮುರಿದ, ಎಲ್ಲವನ್ನು ಎಣಿಸಿದ. ಅದು ಖರಾಬು ಒಕ್ಕಾಗಿ ಋತುಪರ್ಣ ಮಹಾರಾಜ ಹೇಳಿದಂತೆಯೇ ಇತ್ತು. ಅವನಿಗೆ ಆಶ್ಚರ್ಯವಾಗಿ ಹೋಯಿತು. ಅವನು ಮತ್ತೆ ಮಹಾರಾಜನ ಬಳಿ ಬಂದು ಹೇಳಿದ, ಮಹಾರಾಜ, ನೀವು ಹೇಳಿದ ಹಾಗೆ ಇದೆ, ಎಂಥ ಅದ್ಭುತ, ಇದು ಎಂತಹ ವಿದ್ಯೆ ಇದು ಎಂದ. ಆಗ ಋತುಪರ್ಣ ಮಹಾರಾಜನಿಂದ, ನನಗೆ ಈ ಅಂಕಿ ಅಂಶಗಳ ವಿದ್ಯೆ ಗೊತ್ತು, ನನಗೆ ಈ ಪಗಡೆಯ ದಾಳಗಳು ಹೇಗೆ ಬೀಳುತ್ತವೆ ಅದೂ ಸಹ ನನಗೆ ಗೊತ್ತು, ಈ ಅಕ್ಷ ವಿದ್ಯೆಯಿಂದ ಇವೆಲ್ಲವೂ ಸಾಧ್ಯ, ಇದು ಅಕ್ಷ ವಿದ್ಯೆ ನನಗೆ ಗೊತ್ತಿದೆ ಎಂದ. ಆಗ ನಳನೆಂದ, ಮಹಾರಾಜ, ನನಗೆ ಈ ಅಶ್ವವಿದ್ಯೆ ಅಥವಾ ಅಶ್ವ ಹೃದಯ ವಿದ್ಯೆ ಗೊತ್ತಿದೆ, ನಿಮಗೆ ಅಕ್ಷ ಹೃದಯ ವಿದ್ಯೆ ಅಥವಾ ಅಕ್ಷಯ ವಿದ್ಯೆ ಗೊತ್ತಿದೆ, ನೀವು ಅದನ್ನು ನನಗೆ ಹೇಳಿಕೊಡಿ, ನಾನು ನಿಮಗೆ ಈ ಅಶ್ವವಿದ್ಯೆಯನ್ನು ಹೇಳಿಕೊಡುತ್ತೇನೆ ಎಂದ. ಋತುಪರ್ಣ ರಾಜನಿಗೂ ಅವನಿಗೆ ಮೊದಲೇ ಈ ಕುದುರೆಗಳಲ್ಲಿ ಅತೀವ ಆಸಕ್ತಿಯುಳ್ಳವನು. ಈಗ ಈ ನಳ ರಥ ಓಡಿಸುವುದನ್ನು ಸಹ ನೋಡಿ ಅವನಿಗೆ ಇದನ್ನು ತಿಳಿದುಕೊಳ್ಳಬೇಕೆನಿಸಿತು. ಆದರೆ ಸ್ವಯಂವರಕ್ಕೆ ಹೋಗುವ ಆತುರತೆಯೂ ಇತ್ತು. ಅವನು ಹೇಳಿದ, ಬಾಹುಕ, ನಾನು ನಿನಗೆ ಈಗ ಅಕ್ಷ ವಿದ್ಯೆಯನ್ನು ಹೇಳಿಕೊಡುತ್ತೇನೆ, ನಂತರ ನೀನು ನನಗೆ ಅಶ್ವವಿದ್ಯೆಯನ್ನು ಹೇಳಿಕೊಡುವೆಯಂತೆ ಎಂದ. ಸರಿ, ಅವರಿಬ್ಬರು ಕೆಳಗೆ ಬಂದು ಒಂದು ಕಡೆ ಕುಳಿತು ಶಾಸ್ತ್ರ ರೀತಿಯಾಗಿ ಅನುಗುಣವಾಗಿ ವಿದ್ಯುಕ್ತವಾಗಿ ಋತುಪರ್ಣ ಮಹಾರಾಜ ಅಕ್ಷವಿದ್ಯೆಯನ್ನು ಈ ನಳ ಮಹಾರಾಜನಿಗೆ ಉಪದೇಶಿಸಿ, ಆ ನಂತರ ಇದನ್ನು ಕೇಳಿದ ಕೂಡಲೇ ಒಳಗಿದ್ದ ಕಲಿಗೆ ತಡೆದುಕೊಳ್ಳಲಾಗದು. ಆ ಕಲಿ ಹೊರಗೆ ಬಂದ. ಆದರೆ ನಳ ಮಹಾರಾಜನಿಗೆ ಮಾತ್ರ ಕಾಣಿಸುತ್ತಿದ್ದ, ಉಳಿದವರಿಗೆ ಅವನು ಅದೃಶ್ಯನಾಗಿದ್ದ. ಅವನು ಹೊರಗೆ ಬರುತ್ತಿದ್ದಂತೆಯೇ ಕಾರ್ಕೋಟಕನ ವಿಷವನ್ನು ಕಕ್ಕುತ್ತಲೇ ಹೊರಬಂದ. ನಳ ಮಹಾರಾಜ ಅದನ್ನು ನೋಡಿದ. ನಳ ಮಹಾರಾಜನಿಗೆ ಬಹಳ ಕೋಪ ಬಂತು. ಇವನಿಂದಲೇ ಅಲ್ಲವೇ ನಾನು ಇಲ್ಲಿಯವರೆಗೆ ಅನುಭವಿಸಿದ್ದು ಎಂದು. ಅವನು ಕಲಿಗೆ ಇನ್ನೇನು ಶಪಿಸುವುದರಲ್ಲಿ ಇದ್ದ. ಆಗ ಕಲಿ ಈ ನಳ ಮಹಾರಾಜನನ್ನು ಉದ್ದೇಶಿಸಿ ಹೇಳಿದ, ನಳ, ದಯವಿಟ್ಟು ನನ್ನನ್ನು ಶಪಿಸಬೇಡ. ನನಗೆ ದಮಯಂತಿ ಒಬ್ಬಳೇ ಇದ್ದಾಗ ಶಪಿಸಿ ಬಿಟ್ಟಳು. ಆ ಶಾಪದಿಂದ, ಈ ಕಾರ್ಕೋಟಕನ ವಿಷದಿಂದ ನಾನು ಹಗಲು ರಾತ್ರಿ ಅನುಭವಿಸಿದ್ದೇನೆ. ದಯವಿಟ್ಟು ನನ್ನನ್ನು ಶಪಿಸಬೇಡ. ನೋಡು, ನಾನು ಒಂದು ವರವನ್ನು ಕೊಡುತ್ತೇನೆ. ನಿನ್ನ ಈ ನಳ ಚರಿತ್ರೆಯನ್ನು ಯಾರು ಕೇಳುತ್ತಾರೋ ಅವರಿಗೆ ನನ್ನ ಪ್ರಭಾವ ಅವರ ಮೇಲೆ ಇರುವುದಿಲ್ಲ ಎಂದು ನುಡಿದ. ನಳ ಅದರಿಂದ ಸುಮ್ಮನಾದ. ಆ ಕಲಿ ತಕ್ಷಣವೇ ಆ ತಾರೆಯ ಮರದೊಳಗೆ ಪ್ರವೇಶ ಮಾಡಿದ. ಕಲಿ ಹೋದೊಡನೆ ನಳನಿಗೆ ಮನಸ್ಸು ಪ್ರಫುಲ್ಲಿತವಾಯಿತು. ಹಿಂದಿನ ನಳ ಮಹಾರಾಜನ ಮನಸ್ಸಿನಂತೆಯೇ ಆಯಿತು. ದೇಹಕ್ಕೂ ಕಾಂತಿ ಬಂತು, ಶಕ್ತಿ ಬಲವರ್ಧನೆ ಆಯಿತು. ಅವನಿಗೆ ಉತ್ಸಾಹ ಮೂಡಿ ಬಂತು. ಇದೆಲ್ಲದರ ಜೊತೆಗೆ ನಳ ಮತ್ತೆ ರಥದ ಸಾರಥ್ಯವನ್ನು ವಹಿಸಿಕೊಂಡ. ನಾಗಾಲೋಟದಿಂದ ಮತ್ತೆ ರಥ ಮುಂದುವರೆಯಿತು. ಅವನು ಸ್ವಲ್ಪ ದೂರ ಹೋದೊಡನೆ ಕಲಿ ಸ್ವಸ್ಥಾನಕ್ಕೆ ಹೋದ. ಈಗ ನಮ್ಮ ಆತ್ಮೀಯರು ಶ್ರೀಯುತ ರಂಗನಾಥನು ಈ ಕಲಿಯ ಶ್ಲೋಕವನ್ನು ಹೇಳಬೇಕು ಎಂದು ಬಯಸಿದ್ದ. ಈ ಕಲಿಯ ಶ್ಲೋಕ ಹೀಗಿದೆ: ಕಾರ್ಕೋಟಕ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಸ್ಯ ರಾಜಋಷೀಃ ಕೀರ್ತನಂ ಕಲಿನಾಶನಂ, ಕೀರ್ತನಂ ಪಾಪನಾಶನಂ, ಕೀರ್ತನಂ ಪುಣ್ಯವರ್ಧನಂ, ಕೀರ್ತನಂ ಹರಿಕೀರ್ತನಂ. ಕವಿ ಈ ಶ್ಲೋಕ ದಿನವೂ ಪಠಿಸುವುದರಿಂದ ಕಲಿಯ ಪ್ರಭಾವ ಇರುವುದಿಲ್ಲ ಅಥವಾ ತಗ್ಗುತ್ತದೆ
ಎನ್ನುವ ನಂಬಿಕೆ ಇದೆ. ಇತ್ತ ಈ ನಳ ಮಹಾರಾಜ ಅವನು ಹೇಳಿದಂತೆ ವಿದರ್ಭದ ರಾಜಧಾನಿ ಕುಂಡಿನೀಪುರಕ್ಕೆ ಅವರು ಸಂಜೆಗೆ ಹೋದರು. ಈ ದೂತರ ಮುಖಾಂತರ ಮಹಾರಾಜ ಭೀಮರಾಜನು ಈ ಈ ಋತುಪರ್ಣ ರಾಜ ತನ್ನ ವಿದರ್ಭಕ್ಕೆ ಬರುತ್ತಿರುವುದು ಗೊತ್ತಾಯಿತು. ಅವನು ಕೆಲವು ಮುಖ್ಯಸ್ಥರನ್ನು ಕಳುಹಿಸಿ ಕೋಟೆಯ ಮಹಾದ್ವಾರದಲ್ಲೇ ಈ ಋತುಪರ್ಣ ರಾಜನಿಗೆ ಸ್ವಾಗತವನ್ನು ಮಾಡಿದ. ನಂತರ ನಳನ ಸಾರಥ್ಯದಲ್ಲಿ ಆ ರಥ ರಾಜ ಬೀದಿಗಳನ್ನು ಪ್ರವೇಶಿಸಿ ಅರಮನೆಯ ಕಡೆ ಬಂತು. ಆ ನಳನ ರಥದ ಶಬ್ದ ಅಥವಾ ರಥ ಘೋಷ ಎನ್ನೋದು ಅದನ್ನು ಕೇಳಿದ ಕೂಡಲೇ ಆ ರಥಶಾಲೆಯಲ್ಲಿದ್ದ ಹಸುವಗಳಿಗೆ, ಗಜಶಾಲೆಯಲ್ಲಿದ್ದ ಆನೆಗಳಿಗೆ, ಅರಮನೆಯಲ್ಲಿದ್ದ ನವಿಲುಗಳಿಗೆ ಎಲ್ಲವಕ್ಕೂ ನಳನೇ ಇದನ್ನು ನಡೆಸಿಕೊಂಡು ಬರುತ್ತಿದ್ದಾನೆ ಎನ್ನುವುದು ಅರಿವಾಯಿತು. ಆ ಕುದುರೆಗಳು ಕೆನೆದವು, ಆನೆಗಳು ಬೀಳಿತ್ತವು, ನವಿಲುಗಳು ನರ್ತನವನ್ನು ಮಾಡಿದವು. ದಮಯಂತಿಗೂ ಆ ರಥದ ಶಬ್ದ ಕೇಳಿಸಿ ನಳನೇ ಸಾರಥ್ಯವೇ ಇದು ಎನ್ನುವ ನಂಬಿಕೆ ಉಂಟಾಯಿತು. ಅವಳು ಉಪ್ಪರಿಗೆಯ ಮೇಲಿಂದಲೇ ಬಂದು ನೋಡಿದಳು. ಅಷ್ಟು ಹೊತ್ತಿಗೆ ಬಾಹುಕ ರಥವನ್ನು ನಿಲ್ಲಿಸಿದ್ದ. ಆ 3 ಜನ ರಥದಿಂದ ಕೆಳಗಿಳಿಯುತ್ತಿದ್ದರು. ರಥದಿಂದ ಕೆಳಗಿಳಿದ ನಂತರ ಋತುಪರ್ಣ ಮಹಾರಾಜ ಅಲ್ಲಿನ ಕೆಲವು ಸ್ವಾಗತಕಾರರು ರಾಜಭಟರೊಂದಿಗೆ ಅರಮನೆಗೆ ಹೋದರು. ಅರಮನೆಯಲ್ಲಿ ಭೀಮರಾಜ ಋತುಪರ್ಣ ರಾಜ ಸ್ವಲ್ಪ ಹೊತ್ತು ಮಾತನಾಡಿದರು. ಈ ಮಧ್ಯೆ ಭೀಮರಾಜ ಕೇಳಿದ, ಬಂದ ಕಾರಣವೇನು ಎಂದ. ಈ ಋತುಪರ್ಣ ರಾಜನಿಗೆ ಏನು ಹೇಳುವುದೋ ಗೊತ್ತಾಗಲಿಲ್ಲ. ಏಕೆಂದರೆ ಅವನು ಬರುವಾಗಲೇ ನೋಡಿದ್ದ ಆ ಊರಿನಲ್ಲಿ ಯಾವುದೇ ಸ್ವಯಂವರದ ಸಿದ್ಧತೆಯಾಗಲಿ, ತಳಿರು ತೋರಣಗಳ ಸ್ವಯಂವರದ ಮಂಟಪವಾಗಲಿ, ರಾಜರು ರಾಜಕುಮಾರರು ಬಂದಿರುವುದರ ಕುರುಹುಗಳಾಗಲಿ ಏನೂ ಇರಲೇ ಇಲ್ಲ. ಆದ್ದರಿಂದ ಅವನಿಗೆ ಸಂದೇಹವಾಗಿದೆ. ಏನು ಹೇಳಬೇಕೋ ಗೊತ್ತಾಗದೆ ಋತುಪರ್ಣನೆಂದ, ಮಹಾರಾಜ, ನಾನು ನಿನ್ನನ್ನು ಹೀಗೆ ನೋಡಿಕೊಂಡು ಮಾತನಾಡಿಸಿಕೊಂಡು ಕುಶಲವನ್ನು ವಿಚಾರಿಸಿಕೊಂಡು ಹೋಗೋಣ ಎಂದು ಬಂದೆ ಎಂದ. ಇದನ್ನು ಕೇಳಿ ಭೀಮರಾಜನಿಗೂ ಆಶ್ಚರ್ಯವಾಯಿತು. ಅವನಿಗೆ ಸಂದೇಹವಾಯಿತು, ಏನು 100 ಯೋಜನ ದೂರ ಪ್ರಯಾಣ ಮಾಡಿದ್ದ ಈತ ನನ್ನ ಕುಶಲವನ್ನು ವಿಚಾರಿಸಲು ಬಂದಿದ್ದಾನೆಯೇ ಎಂದು. ಆದರೆ ಅದನ್ನು ತೋರ್ಪಡಿಸಲಿಲ್ಲ. ಈ ಭೀಮರಾಜನಿಗೂ ದಮಯಂತಿ ಮಾಡಿದ ಸ್ವಯಂವರದ ತಂತ್ರ ಗೊತ್ತಿರಲ್ಲ. ಸ್ವಲ್ಪ ಹೊತ್ತಾದ ನಂತರ ಭೀಮರಾಜ ಋತುಪರ್ಣನನ್ನು ತನ್ನ ರಾಜ ಅತಿಥಿ ಗೃಹಕ್ಕೆ ಕಳುಹಿಸಿ ಅಲ್ಲಿ ಅವನು ವಿಶ್ರಮಿಸಲು ಹೋದ. ಇತ್ತ ಬಾಹುಕ ಆ ರಥವನ್ನು ರಥಶಾಲೆಗೆ ತೆಗೆದುಕೊಂಡು ಹೋಗಿ ಕುದುರೆಗಳು ಕಣಿವಾಗಿ ಅವುಗಳಿಗೆ ಉಪಚರಿಸಿ ರಥದಲ್ಲೇ ಕುಳಿತುಕೊಂಡ. ದಮಯಂತಿ ಈ ಬಾಹುಕನೇ ನಳ ಎಂದು ಹೇಗೆ ನಾನು ತೋರ್ಪಡಿಸುವುದು, ಹೇಗೆ ನಾನು ನಂಬುವುದು ಎನ್ನುವ ಯೋಚನೆಯಲ್ಲಿ ಅವಳು ಏನು ಮಾಡಿದಳು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ.